ನಮಸ್ಕಾರ. ಕರ್ನಾಟಕ ರಾಜ್ಯದ ಎಲ್ಲ ಕಾಂಗ್ರೆಸ್ ಪಕ್ಷದ ನೇತಾರರಿಗೆ ಹಾಗೂ AICCಯ ವರಿಷ್ಠ ಮಂಡಳಿಗೆ ನಾನು ಕಾಂಗ್ರೆಸ್ಸಿನ ಒಬ್ಬ ಕಾರ್ಯಕರ್ತನಾಗಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ, ಮುಂಬರುವ ಸಚಿವ ಸಂಪುಟದಲ್ಲಿ ಧಾರವಾಡ ಜಿಲ್ಲೆಯ ವಿಶೇಷವಾಗಿ ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿರ್ತಕ್ಕಂತಹ ಬಡವರ ಬಂಧುಗಳು, ಜನಪರ ಅಭಿವೃದ್ಧಿ ಕೆಲಸಗಳ ಆಶಾಕಿರಣವಾಗಿರುವ ಸನ್ಮಾನ್ಯ ಶ್ರೀ ಪ್ರಸಾದ್ ಅಬ್ಬಯ್ಯನವ್ರಿಗೆ ಸಚಿವ ಸ್ಥಾನ ಕೊಡಬೇಕನ್ನೋದು ನನ್ನ ಒತ್ತಾಯ ಆಗೈತಿ. ಮತ್ತು ಅನೇಕ ಧಾರವಾಡ ಜಿಲ್ಲೆಯ ಸಂಘ ಸಂಸ್ಥೆಗಳ ಮತ್ತು ಕಾರ್ಯಕರ್ತರ ಬೇಡಿಕೆ ಆಗೈತಿ. 1989ರಿಂದ ಹುಬ್ಬಳ್ಳಿಯಲ್ಲಿ ಈಗ ಸೆಂಟ್ರಲ್ ಕ್ಷೇತ್ರ ಅಂತ ಏನಾಗಿದೆ ಅದು ಗ್ರಾಮಾಂತರ ಕ್ಷೇತ್ರ ಅಂತಿತ್ತು. ಆ ಕ್ಷೇತ್ರ 94ರಿಂದ ನಮ್ಮ ಕೈ ತಪ್ಪಿ ಹೋಗೈತಿ. ಅಲ್ಲಿ ಕಾಂಗ್ರೆಸ್ಸು ಗೋಪಿನಾಥ್ ಸಾಂಡ್ರಾ ಅವರು 89ರಲ್ಲಿ ಚುನಾಯಿತರಾಗಿದ್ದರು. 94ರಿಂದ ಇವತ್ತಿನವರೆಗೂ ಈ ಕ್ಷೇತ್ರ ಭಾರತೀಯ ಜನತಾ ಪಕ್ಷದ ಪಾಲಾಗೈತಿ. ಜೊತೆಗೆ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರ ಅಂತ ಅನ್ನಿಸ್ಕೊಂಡಿರೋ ಧಾರವಾಡ ಸಿಟಿ ಮತ್ತು ಕೆಲವು ಬಡಾವಣೆಗಳು ಸೇರಿದಂಥ ಕ್ಷೇತ್ರ ಅದು ಕೂಡ ಭಾರತೀಯ ಜನತಾ ಪಕ್ಷದ ಪಾಲಾಗೈತಿ. ಹುಬ್ಬಳ್ಳಿ ಧಾರವಾಡದೊಳಗೆ ಅನೇಕ ಉದ್ದಿಮೆಗಳದಾವು, ಶಿಕ್ಷಣ ಸಂಸ್ಥೆಗಳದಾವು. ಭಾಳ ದೊಡ್ಡ ಪ್ರಮಾಣದೊಳಗೆ ಬೆಂಗಳೂರು ನಂತರದ ದೊಡ್ಡ ಸಿಟಿ ಅಂದರೆ ಯಾವುದಂದ್ರೆ ಹುಬ್ಬಳ್ಳಿ ಧಾರವಾಡ ಅನ್ನುವಂಥದ್ದು ಎಲ್ಲರಿಗೂ ಜನಜನಿತವಾದಂಥ ವಿಷಯ. ಇಲ್ಲಿ ಕಾಂಗ್ರೆಸ್ಸನ್ನ ಭದ್ರ ಬುನಾದಿಯಾಗಿ ಕಟ್ಟಬೇಕಾದದ್ದು ಇವತ್ತಿನ ಭಾಳ ಮುಖ್ಯವಾದ ಕೆಲಸ ಆಗೈತಿ. ಆ ಕೆಲಸವನ್ನು ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಸಾದ್ ಅಬ್ಬಯ್ಯ ಅವರು ಮಾಡಿದರು. ಆ ಪೂರ್ವ ವಿಧಾನಸಭಾ ಕ್ಷೇತ್ರ ಇವತ್ತು ಕಾಂಗ್ರೆಸ್ಸಿನ ಭದ್ರಕೋಟೆ ಆಗೈತಿ. ಅಲ್ಲಿ ಮುಂದೆ ಬೇಕಾದಂಥವ್ರು BJPಯಿಂದ ನಿಂತರೂ ಕೂಡ ಪ್ರಸಾದ್ ಅಬ್ಬಯ್ಯನವ್ರ ಎದುರಿಗೆ ಗೆಲ್ಲೋದಕ್ಕಾಗೋದಿಲ್ಲ. ಅಷ್ಟರ ಮಟ್ಟಿಗೆ ಆ ಕ್ಷೇತ್ರದಲ್ಲಿ ಅವರು ಕಾಂಗ್ರೆಸ್ ಪಕ್ಷವನ್ನು ಭದ್ರಪಡಿಸ್ಯಾರ. ಆ ಕ್ಷೇತ್ರ ಹುಬ್ಬಳ್ಳಿಯ ಶಹರ ಕ್ಷೇತ್ರ ಅದು. ಆ ಕ್ಷೇತ್ರದಲ್ಲಿ ಕೊಳಗೇರಿಗಳ ಎಲ್ಲಿ ಬೇಕಾದಲ್ಲಿ ತುಂಬ್ಕೊಂಡು ಹೋಗಿದ್ದು, ಎಲ್ಲ ಗಲೀಜಾದಂಥ ವ್ಯವಸ್ಥೆ, ಅನೇಕ ತಾಪತ್ರಯಗಳಿದ್ದವು. ಪ್ರಸಾದ್ ಅಬ್ಬಯ್ಯನವ್ರು ಬರೋಕ್ಕಿಂತ ಮುಂಚೆ ಅವರು ಕಳೆದ ಒಂದು 2 ಪಿರಿಯಡ್ಗಳನ್ನು ಪೂರ್ಣವಾಗಿ ಮುಗಿಸಿ ಈಗ 3ನೇ ಪಿರಿಯಡ್ನೊಳಗೆ ಶಾಸಕರಾಗ್ಯಾರ. ಅವರ ಅವಧಿ ಒಳಗೆ ಸ್ಲಮ್ಗಳಂತ ಏನಿದ್ದವು, ಸ್ಲಮ್ ಮುಕ್ತವಾದಂಥ ವಿಧಾನಸಭಾ ಕ್ಷೇತ್ರ ಆಗೈತಿ ಈಗ ಅದು. ಈ ಕಾರಣಕ್ಕಾಗಿ ಆ ಕ್ಷೇತ್ರದ ಪ್ರತಿಯೊಂದು ವರ್ಗದ ಜನ, ಜಾತಿ ಮತ ಪಂಥ ಏನು ಎನಿಸ್ದೆ ಪ್ರಸಾದ್ ಅಬ್ಬಯ್ಯನವ್ರಿಗೆ ಬೆಂಬಲ ಇವತ್ತು ಕೊಟ್ಟು ಅವ್ರ ಹಿಂಬಾಲ ಶಕ್ತಿಯಾಗಿ ನಿಂತಿದ್ದಾರೆ. ಇವನ್ನೆಲ್ಲ ಕಾರಣಗಳನ್ನು ನಾವು ಅವಲೋಕಿಸಿದಾಗ ಈಗ ಸೀನಿಯರ್ ಇರಲಿ ಜೂನಿಯರ್ ಇರಲಿ, ಪ್ರಸಾದ್ ಅಬ್ಬಯ್ಯ ಅವರು 3ನೇ ಬಾರಿಗೆ ಶಾಸಕರಾಗ್ಯಾರ. ಒಳ್ಳೆಯ ವಿದ್ಯಾವಂತರದಾರ, ಆಮ್ಯಾಗ ಜನಾನುರಾಗಿ ಅದಾರ. ಎಲ್ಲರ ಜೊತೆಗೆ ಹೊಂದಿಕೊಂಡು ಬೆರೆತು ಎಲ್ಲರಿಗೂ ಅಚ್ಚುಮೆಚ್ಚಿನ ನೇತಾರರಾಗಿ ಬೆಳೆದಾರ. ಮತ್ತು ಇವರಿಗೆ ಇವತ್ತು ಸಭಾದೊಳಗೆ ಒಂದು ಉತ್ತಮವಾದಂಥ ಒಂದು ಸ್ಥಾನಮಾನ ಕೊಟ್ಟರೆ ಈ ಹುಬ್ಬಳ್ಳಿ ಧಾರವಾಡದಾಗ ಪೂರ್ತಿ ಕಾಂಗ್ರೆಸ್ಸನ್ನು ಭದ್ರಪಡಿಸೋದಕ್ಕೆ, ಅಭಿವೃದ್ಧಿಪಡಿಸೋದಕ್ಕೆ ಅನುಕೂಲ ಆಗ್ತೈತಿ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಆಗೈತಿ. ಈಗ ಅನೇಕ ಹಿಂದಿನ ನಾಯಕರುಗಳು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಅಧಿಕಾರಾವಧಿಯಲ್ಲಿ ಅಭಿವೃದ್ಧಿ ಕೆಲಸಗಳು ಕೂಡ ಸಾಕಷ್ಟು ಆಗ್ಯಾವ. ಈಗ ಪ್ರಸಾದ್ ಅಬ್ಬಯ್ಯನವ್ರಿಗೆ ಒಂದು ಸಚಿವ ಸ್ಥಾನ ಒದಗಿಸಿದ್ರೆ ಈ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರ, ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರ ಅಲ್ಲದ ಇಡೀ ಸಮಗ್ರ ಧಾರವಾಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಭದ್ರಪಡಿಸೋದಕ್ಕೆ ಅನುಕೂಲ ಆಗ್ತೈತಿ. ಮತ್ತು ಅಭಿವೃದ್ಧಿ ಕೆಲಸಗಳಾಗಬೇಕಾಗ್ಯಾವ ಇನ್ನೂ ಸಾಕಷ್ಟು. ನಮ್ಮಲ್ಲಿ ಒಂದು ಫ್ಲೈಓವರ್ ಇವತ್ತಿನ ತನೂ ಮಾಡೋಕ್ಕಾಗಿಲ್ಲ. ಈಗ ಅದಕ್ಕೆ ಇಚ್ಛಾಶಕ್ತಿ ಬೇಕು. ಒಳ್ಳೆ ಹಠ ಹಿಡಿದು ಇದನ್ನು ಇಷ್ಟು ದಿವಸದೊಳಗೆ ಮಾಡೇ ಕೊಡ್ರಿ ಅನ್ನುವಂಥ ಶಾಸಕರು ಮಂತ್ರಿಗಳು ಬೇಕಾಗಿದೆ. ಈ ದೃಷ್ಟಿಯಿಂದ
ನಮಗೆ ಹುಬ್ಬಳ್ಳಿ ಧಾರವಾಡ ಧೂಳು ಮುಕ್ತ ನಗರವಾಗಬೇಕಾಗಿದೆ. ಆಮ್ಯಾಗ ಕೊಳಗೇರಿ ಮುಕ್ತ ಪ್ರದೇಶ ಆಗಬೇಕಾಗೈತಿ. ಇನ್ನೂ ಕೆಲವು ಭಾಗದೊಳಗೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಭಾಗದಾಗ ಕೊಳಗೇರಿ ಅದಾವೆ, ಧಾರವಾಡ ಭಾಗದಾಗ ಕೊಳಗೇರಿ ಅದಾವೆ, ಅವೆಲ್ಲ ನಿರ್ಮೂಲನೆ ಆಗಬೇಕಾಗೈತಿ. ಮತ್ತು ಇನ್ನೂ ಅನೇಕ ಸಮಾಜಮುಖಿ ಕೆಲಸಗಳು ಕೂಡ ಆಗಬೇಕಾಗೈತಿ. ಈ ದೃಷ್ಟಿಯಿಂದ ಸನ್ಮಾನ್ಯ ಶ್ರೀ ಪ್ರಸಾದ ಬೈನವರಿಗೆ ಸಚಿವ ಸ್ಥಾನ ಕೊಟ್ಟು ಧಾರವಾಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸೋದಕ್ಕೆ, ಕಾರ್ಯಕರ್ತರ ಒಂದು ಕೆಲಸಗಳನ್ನು ಮಾಡೋದಕ್ಕೆ ಮತ್ತು ಸಮಗ್ರ ಪ್ರತಿಯೊಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡೋದಕ್ಕೆ ಅವಳಿ ನಗರದಲ್ಲಿ ಇನ್ನೂ ಸಾಕಷ್ಟು ಕೆಲಸಗಳಾಗಬೇಕಾಗೈತಿ. ನಾವು ಬಿಜಾಪುರ ಬೆಳಗಾವಿ ನೋಡಿದ್ರೆ ಹುಬ್ಬಳ್ಳಿ ಭಾಳ ಹಿಂದೆ ಬಿದ್ದೈತಲ್ಲ ಅಂತ ಅನಿಸ್ತೈತಿ. ಅದಕ್ಕಾಗಿ ಒಂದು ಕಡೆ ಸಚಿವ ಸ್ಥಾನನ ಅವ್ರಿಗೆ ಒದಗಿಸಿದ್ರೆ ಭಾಳ ಒಳ್ಳೆಯದಾಗ್ತೈತಿ, ಈ ಭಾಗದ ಅಭಿವೃದ್ಧಿ ಆಗೋದಕ್ಕೆ ಅನುಕೂಲ ಆಗ್ತೈತಿ ಅಂತ ಹೇಳ್ತಾ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡಾಂಬೆ.